ಸ್ನೇಹಮಯಿ ಕೃಷ್ಣ ಈ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಪೊಲೀಸರ ಮುಂದೆ ತನಿಖೆಗೆ ಹಾಜರಾಗ್ತಾರೆ. ಯಾಕೆ ಇಡಿ ಮುಂದೆ ಹಾಜರಾಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರು ಲೋಕಾಯುಕ್ತ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ. ಇಡಿ ಮುಂದೆ ಹಾಜರಾಗಿ ಅಂದ್ರೆ ಸಮನ್ಸ್ ರದ್ದು ಮಾಡಿ ಅಂತ ಕೋರ್ಟಿಗೆ ಹೋಗ್ತಾರೆ. ಹಾಗಾದ್ರೆ ಲೋಕಾಯುಕ್ತ ಪೊಲೀಸರ ಮುಂದೆ ಮೊದಲೇ ಮಾತಾಡಿಕೊಂಡು ತನಿಖೆಗೆ ಹಾಜರಾಗಿದ್ರ? ಇಡಿ ದಾಖಲಿಸಿರುವ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿಲ್ಲ. ಇಡಿ ನೋಟಿಸ್ ಕೊಟ್ಟಿರೋದು ತಪ್ಪು ಅನ್ನೋದಾದ್ರೆ ತನಿಖಾ ಸಂಸ್ಥೆಗಳ ವಿಚಾರಣೆ ಮಾಡೋದೇ ತಪ್ಪ ಅಂತ ಕೇಳು. ದೂರುದಾರ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ಕೇವಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತರಾಟೆ ತಗೊಂಡಿಲ್ಲ, ಬೇರೆ ಹಲವಾರು ಪ್ರಕರಣಗಳು ಇಟ್ಕೊಂಡು ತರಾಟೆ ತಿಳಿದು ಬಂದಿದೆ. ಇಲ್ಲಿ ಇಡೀ ದೇಶದ ಜನ ಗಮನಿಸಬೇಕಾದ ಪ್ರಶ್ನೆ ಏನಂತಂದರೆ, ಇದೇ ಪಾರ್ವತಿಯವರಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಅವ್ರು ಹೇಳಿದ ದಿನಾಂಕ ಸಮಯಕ್ಕೆ ಸರಿಯಾಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಡ್ತಾರೆ. ಇಡಿಯವ್ರು ನೋಟಿಸ್ ಕೊಟ್ಟರೆ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾರೆ. ಏನು ಕಾರಣ ಅಂದರೆ, ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಅವ್ರು ಆಗಲೇ ಮಾತುಕತೆ ಆಡಿ ಏನು ಮಾಡಬೇಕು ಅಂತಿಮ ವರದಿನ ತೀರ್ಮಾನ ಮಾಡಿಕೊಂಡು ಹಾಗಾಗಿ ಯಾವುದೇ ರೀತಿ ತಕರಾರು ಸಲ್ಲಿಸಿ ಅವ್ರ ನೋಟಿಸ್ಗೆ ಸ್ಪಂದಿಸಿ ವಿಚಾರಣೆಗೆ ಹಾಜರಾಗ್ತಾರೆ. ಅದೇ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ತಾರೆ. ಇಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಇವರು ತನಿಖಾ ಸಂಸ್ಥೆಗಳ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರ್ತಾರೆ, ಯಾವ ರೀತಿ ತಮ್ಮ ಒಂದು ಆರೋಪ ತಪ್ಪಿಸೋ ಪ್ರಯತ್ನಗಳು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇವರು ಯಾವುದೇ ರೀತಿಯ ಪ್ರಯತ್ನ ಪಟ್ಟರು ಕೂಡ ಶಿಕ್ಷೆಯನ್ನು ತಪ್ಪಿಸಲು ಸಾಧ್ಯನೇ ಇಲ್ಲ. ಇದು ನಾನು ಪದೇ ಹೇಳಿದ್ದೀನಿ, ಮುಂದೆ ಹೇಳ್ತಿರ್ತೀನಿ. ಅವರು ತನಿಖಾ ಸಂಸ್ಥೆಗಳ ಜೊತೆ ಸಹಕರಿಸಿಲ್ಲ ಅನ್ನೋ ಕಾರಣಕ್ಕೆ ಅವರೇನು ಆರೋಪ ತಪ್ಪಿಸಲು ಸಾಧ್ಯ ಇಲ್ಲ. ವಿಚಾರಣೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಏನು ದಾಖಲಾತಿಗಳು ಲಭ್ಯ ಇದೆ ಆ ದಾಖಲಾತಿಗಳ ಮೇಲೆ ದೋಷಾರೋಪ ಪತ್ರ ಸಲ್ಲಿಸೋ ಸಾಧ್ಯತೆ ಇದ್ದೇ ಇರುತ್ತೆ. ಇಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ. ಇಡಿ ಅವರು ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತ ಹೇಳಿದ್ರೆ ಹಾಗಾದ್ರೆ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಬಾರ್ದಾಗಾರೆ ಆರೋಪಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿನ ವಿಚಾರಣೆ ಮಾಡಬಾರ್ದಾ? ಸುಪ್ರೀಂ ಕೋರ್ಟ್ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ವಾಟ್ ಆರ್ ಟೈಮಿಂಗ್ ಸಿದ್ದರಾಮಯ್ಯನವ್ರದ್ದು? ನಾಯಕತ್ವ ಬದಲಾವಣೆ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಎಂಥ ತೀರ್ಪನ್ನು ಕೊಟ್ಟುಬಿಡ್ತು, ಎಂಥ ತೀರ್ಮಾನ. ಲುಕ್ ಅಟ್ ದೋಸ್ ಅಬ್ಸರ್ವೇಷನ್ಸ್. ಅದೇ ಇಡೀ ಸುಪ್ರೀಂ ಕೋರ್ಟ್ನ ಬೆಳವಣಿಗೆಗಳನ್ನು ಒಂದು ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಇದರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಒಂದು, ಕಾನೂನಿನ ದೃಷ್ಟಿಯಿಂದ ದೇಶದ ರಾಜಕಾರಣದ ಮೇಲೆ ಸಿದ್ದರಾಮಯ್ಯನವರ ಮೇಲೆ ಇದರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು. ನಿಶ್ಚಿತವಾಗಿ ಇಡೀ ದಾಳಿಗಳು ಮತ್ತು ಇಡೀ ವಿಚಾರಣೆಯ ಬಗ್ಗೆ, ಅಥವಾ ಇದನ್ನು ಬಹಳ ಕೊಲೋಕಿಯಲ್ ಲ್ಯಾಂಗ್ವೇಜ್ನಲ್ಲಿ ಹೇಳೋದಾದರೆ ಇಡಿಯ ಉಪದ್ವ್ಯಾಪಿತನದ ಬಗ್ಗೆ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ ಏನಿದೆ, ಇದು ಕಳೆದ 15 ದಿನದಲ್ಲಿ 2ನೇ ಬಾರಿ. 15 ದಿನದ ಹಿಂದೆ ಮದ್ರಾಸ್ ಹೈಕೋರ್ಟ್ ಕೂಡ ಎಕ್ಕಿಳಿತಾ ಇದೆ. 15 ದಿನದ ಹಿಂದೆ ಮಹಾರಾಷ್ಟ್ರದ ಪ್ರಕರಣವೊಂದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇಡಿಯನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಎಲ್ಲ ವಿಪಕ್ಷಗಳ ಪ್ರಕರಣದಲ್ಲಿ ನೀವು ಮಧ್ಯಪ್ರವೇಶ ಮಾಡೋದು ಯಾಕೆ? ಇಡೀ ಪೊಲಿಟಿಕಲ್ ಬ್ಯಾಟಲನ್ನು, ಇಲೆಕ್ಟ್ರಲ್ ಬ್ಯಾಟಲ್ ಏನಿದೆ ಅದು ಚುನಾವಣೆಯಲ್ಲಿ ನಡೀಲಿ, ಇಡಿ ಮತ್ತು ಏಜೆನ್ಸಿಗಳನ್ನು ಬಳಸ್ಕೊಂಡು ಈ ರೀತಿಯ ರಾಜಕಾರಣ ಮಾಡಬಾರ್ದು ಅಂತಕ್ಕಂಥದ್ದು. ನಾನು ಅನ್ಸುತ್ತೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನುವ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಈ ರೀತಿಯ ತೀರ್ಪುಗಳನ್ನು ನೀಡುವ ಒಂದು ಹಂತಕ್ಕೆ ಬಂದಿದೆ. ಯಾಕೆಂದರೆ ಮೊದಲಿಗೂ ಸುಪ್ರೀಂ ಕೋರ್ಟ್ ಅಥವಾ ಬೇರೆ ಜುರಿಸ್ಡಿಕ್ಷನಲ್ ಕೋರ್ಟ್ ಇರ್ಬೋದು, ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳು ಕೇಳ್ತಾ ಇದ್ವು, ಇಫ್ ಯು ಆರ್ ಕ್ಲೀನ್ ಕಮ್ ಕ್ಲೀನ್, ಇಡಿ ದಾಳಿ ನಡೆದ್ರೇನು, CBI ದಾಳಿ ನಡೆದ್ರೇನು ಅಂತಕ್ಕಂಥದ್ದು. ಆದರೆ ದಿನದಿಂದ ದಿನಕ್ಕೆ ಇದು ಟೂ ಆಬ್ವಿಯಸ್ ಆದಾಗ, ಒಂದು ರೀತಿಯ ಪೊಲಿಟಿಕಲ್ ಬ್ಯಾಟಲ್ನಲ್ಲಿ ನಾರ್ಮ್ ಆದಾಗ, ಸುಪ್ರೀಂ ಕೋರ್ಟ್ ಬೀಸಿರ್ತಕ್ಕಂಥ ಚಾಟಿ ಏನಿದೆ ಅಥವಾ ನೀಡಿರ್ತಕ್ಕಂಥ ತಪರಾಕಿ ಏನಿದೆ, ಇದು ಆ್ಯಪ್ಟ್ ಆಗಿದೆ ಪೊಲಿಟಿಕಲ್ ದೃಷ್ಟಿಯಿಂದ, ದೇಶದ ರಾಜಕಾರಣದ ದೃಷ್ಟಿಯಿಂದ. ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೀವು ತೆಗೆದುಕೊಂಡ್ರೆ, ಗೋವಾದಿಂದ ಹಿಡಿದು ತಮಿಳ್ನಾಡಿನಿಂದ ಹಿಡಿದು ದಿಲ್ಲಿವರೆಗೂ ಕೂಡ ಏನು ರಾಜಕಾರಣ ನಡೆದಿತ್ತು, ಅದನ್ನು ಕಾಂಟೆಕ್ಸ್ಟಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವರ ಪ್ರಕರಣದ ಬಗ್ಗೆ ಇಡೀ ಏಕಾಏಕಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ ಏನಿದೆ,
ಇದು ಒಂದು ರೀತಿಯ ತಪರಾಕಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿಯ ಇಡೀ ಏಜೆನ್ಸಿಗಳನ್ನು ದುರ್ಬಳಕೆ ಮಾಡಿಕೊಂಡು ವಿಪಕ್ಷಗಳನ್ನು ಹಣಿತಕ್ಕಂಥ ಪ್ರಕ್ರಿಯೆ ಏನಿತ್ತು ಅದರ ಬಗ್ಗೆ ಅಂತಕ್ಕಂಥದ್ದು ಒಂದು ಭಾಗ. ಎರಡನೇ ದೃಷ್ಟಿಯಿಂದ ನಿಶ್ಚಿತವಾಗಿ ನೋಡಿದಾಗ ಇದು ಕೇವಲ ಆದರೆ ಈಗ ಕರ್ನಾಟಕದ ಪ್ರಕರಣ ಆದ್ದರಿಂದ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ ಅಂತಕ್ಕಂಥದ್ದಲ್ಲ. ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಇದರ ಇಂಪ್ಲಿಕೇಶನ್ಸ್ ನಿಶ್ಚಿತವಾಗಿರ್ತವೆ. ಯಾಕಂದರೆ ಈ ಒಂದು ಪ್ರಶ್ನೆಗೆ ನಿಶ್ಚಿತವಾಗಿ ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಉತ್ತರವನ್ನು ಕೊಡಬೇಕಾಗತ್ತೆ. ಕೇವಲ ಇಡಿ, CBI ಮತ್ತು ಇನ್ಕಮ್ ಟ್ಯಾಕ್ಸ್ನ ದಾಳಿಗಳು, ರೇಡ್ಗಳು ಅಥವಾ ವಿಚಾರಣೆಗಳು ವಿಪಕ್ಷಗಳ ನಾಯಕರಿಗೆ ಸಂಬಂಧಪಟ್ಟಂತೆ ಯಾಕಷ್ಟು ತರಾತುರಿಯಲ್ಲಿ ನಡೀತವೆ ಅಂತಕ್ಕಂಥದ್ದರ ಬಗ್ಗೆ ಏನು ಪ್ರಶ್ನೆಗಳಿದ್ವು, ಅದಕ್ಕೊಂದು ಆ ವಾಯ್ಸಿಗೆ ಒಂದು ಲೆಜಿಟಿಮಸಿಯನ್ನು ಸುಪ್ರೀಂ ಕೋರ್ಟ್ನ ಇವತ್ತಿನ ಆದೇಶ ನೀಡಿದೆ ಅಂತಕ್ಕಂಥದ್ದು ಒಂದು ಭಾಗ. ಮೂರನೇ ಭಾಗಕ್ಕೆ ಬರೋದಾದರೆ ಅಜಿತ್, ನಿಶ್ಚಿತವಾಗಿ ನೀವು ಹೇಳಿದಂತೆ ವಾಟ್ ಎ ಕೋ ಇನ್ಸಿಡೆನ್ಸ್ ಆರ್ ವಾಟ್ ಎ ಟೈಮಿಂಗ್. ಸಿದ್ದರಾಮಯ್ಯನವರು ಒಂದು ರೀತಿಯ 2024 ಲೋಕಸಭಾ ಚುನಾವಣೆಯ ನಂತರ ಒಂದು ರೀತಿ ಕಳಂಕವನ್ನು ಕಳಂಕ ಅವ್ರಿಗೆ ಹತ್ತಿತ್ತು. ನಂತರ ಲೋಕಾಯುಕ್ತ ಪ್ರಕರಣದಲ್ಲಿ ಅದೊಂದು ಕ್ಲೀನ್ ಚಿಟ್ಟನ್ನು ಅವ್ರಿಗೆ ನೀಡಲಾಯಿತು. ಅದಾದ ಮೇಲೆ ಈಗ ಇಡಿಯ ವಿಚಾರಣೆ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ಇಡಿಯ ಇಡೀ ವಿಚಾರಣೆ ಮತ್ತು ದಾಳಿಗಳು ಪೊಲಿಟಿಕಲ್ ಮೋಟಿವೇಟೆಡ್ ಅಂತಕ್ಕಂಥದ್ದು, ಅದು ಒಂದು ರೀತಿ ಸಿದ್ದರಾಮಯ್ಯನವರ ಸ್ಟ್ಯಾಂಡಿಂಗನ್ನು ಹೆಚ್ಚಿಸಿದೆ ಅಂತಕ್ಕಂಥದ್ದು ನಿಸ್ಸಂದೇಹವಾಗಿ ಗೊತ್ತಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಹೇಳಿದರು, ತಮ್ಮ ಕಲೀಗ್ಸ್ಗಳಿಗೂ ಹೇಳಿದರು, ಯಾವುದೇ ಕಾರಣಕ್ಕೂ ಕೂಡ ನಾನು ಅಧಿಕಾರದ ಸಂಧ್ಯಾಕಾಲದಲ್ಲಿ ಅಥವಾ ರಾಜಕಾರಣದ ಸಂಧ್ಯಾಕಾಲದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಳಂಕ ಹೊತ್ಕೊಂಡು ಕೆಳಗಿಳಿಯಲಾರೆ ಅಂತಕ್ಕಂಥದ್ದನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಆಂತರಿಕ ಬೆಳವಣಿಗೆಯ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರು 10 ದಿನದಿಂದ ಅಗ್ರೆಸಿವ್ ಮೂಡ್ನಲ್ಲಿದ್ದಾರೆ. ದಿಲ್ಲಿಗೆ ಹೋದಾಗ ಪತ್ರಿಕಾಗೋಷ್ಠಿ ನಡೆಸಿದರು, ದಿಲ್ಲಿಗೆ ಹೋದಾಗ ಆಂಗ್ಲ ಚಾನಲ್ ಒಂದಕ್ಕೆ ಸಂದರ್ಶನವನ್ನು ನೀಡಿದರು, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತಕ್ಕಂಥದ್ದು. ಮೊನ್ನೆಯ ಮೈಸೂರಿನ ಸಾಧನಾ ಸಮಾವೇಶದಲ್ಲೂ ಕೂಡ ಅವರ ಮಾತುಗಳು ಮತ್ತು ಬಾಡಿ ಲ್ಯಾಂಗ್ವೇಜ್ಗಳು ಭಾಳ ಅಗ್ರೆಸಿವ್ ಪೋಸ್ಚರಿಂಗಲ್ಲಿದ್ದರು. ಹಿಂದೆ ಕೂಡ ಇವರು ಅನೇಕ ಬಾರಿ ಸಿದ್ದರಾಮಯ್ಯನವರು ಹಾಗೆ ಕಾಣಿಸಿದ್ದಾರೆ. ಆದರೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಅವರು ಸ್ಟೇಜ್ನಲ್ಲಿ ಇರದೇ ಇದ್ದಾಗ ಮನೆಯಲ್ಲಿ ಕುಳಿತವ್ರಿಗೆ ಸ್ವಾಗತ ಕೋರಬೇಕಾ ಅಂತಕ್ಕಂಥದ್ದು ಆ ಮಾತುಗಳೇನಿದ್ವು ಅದು ಒಂದು ಅಗ್ರೆಸಿವ್ ಪೋಸ್ಚರ್ನಲ್ಲಿ ಅವರು ಕಂಡು ಬರ್ತಾಯಿದ್ರು. ಅದರ ಜೊತೆಗೆ ಇವತ್ತಿನ ಸುಪ್ರೀಂ ಕೋರ್ಟ್ನ ಫೈಂಡಿಂಗ್ಸ್ ಏನು ಅಥವಾ ಸುಪ್ರೀಂ ಕೋರ್ಟ್ನ ಇವತ್ತಿನ ಅಬ್ಸರ್ವೇಷನ್ ಏನಿವೆ ನಿಶ್ಚಿತವಾಗಿ ಸಿದ್ದರಾಮಯ್ಯನವ್ರಿಗೊಂದು ಕಾನ್ಫಿಡೆನ್ಸನ್ನು ತುಂಬುತ್ತವೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಹೈಕೋರ್ಟ್ನ ಸಿಂಗಲ್ ಬೆಂಚ್ ಜಡ್ಜ್ಮೆಂಟ್ ಬಂದ ನಂತರ ಸಿದ್ದರಾಮಯ್ಯನವರು ಸ್ವಲ್ಪ ಬ್ಯಾಕ್ಫುಟ್ಟಲ್ಲಿದ್ದರು. ಯಾಕಂದರೆ ಸಿದ್ದರಾಮಯ್ಯನವರು ಅವರೊಬ್ಬ ಲಾಯರ್ ಆದ ಕಾರಣದಿಂದ ಅಜಿತ್ ಅವರು ಯಾವಾಗಲೂ ಕೂಡ ನೀವು 2013ರಿಂದ ನೋಡಿ ಕೋರ್ಟ್ನ ಯಾವುದಾದ್ರೂ ಒಂದು ತೀರ್ಪು, ಅಬ್ಸರ್ವೇಷನ್ ಅಥವಾ ಕೋರ್ಟ್ನ ಒಂದು ರೀತಿಯಾಗಿರ್ತಕ್ಕಂಥ ಆದೇಶ ಯಾವುದಾದ್ರೂ ಇದ್ದರೆ ಅವರು ಅದನ್ನು ಬಹಳ ಗಟ್ಟಿಯಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ಜಸ್ಟಿಸ್ ನಾಗಪ್ರಸನ್ನ ಏಕಸದಸ್ಯ ಪೀಠದ ತೀರ್ಪು ಬಂದ ನಂತರ ಅವರು ಬ್ಯಾಕ್ಫುಟ್ನಲ್ಲಿದ್ದರು. ಯಾಕಂದರೆ ಕೋರ್ಟ್ ಹ್ಯಾಡ್ ಮೇಡ್ ಸಮ್ ಅಬ್ಸರ್ವೇಷನ್ಸ್ ಆ್ಯಂಡ್ ಫೈಂಡಿಂಗ್ಸ್. ಆ ಕಾರಣದಿಂದ ಸಿದ್ದರಾಮಯ್ಯನವರು ಬ್ಯಾಕ್ಫುಟ್ನಲ್ಲಿದ್ದರು. ಆದರೆ ನಂತರ ಕೆಳ ನ್ಯಾಯಾಲಯ ಕೊಟ್ಟ ತೀರ್ಪು, ಲೋಕಾಯುಕ್ತದ ವರದಿ, ಕೆಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು, ಸಬ್ಸಿಕ್ವೆಂಟ್ಲಿ ಇವತ್ತಿನ ಸುಪ್ರೀಂ ಕೋರ್ಟ್ನ ಆದೇಶದ ಉಲ್ಲೇಖಗಳೇನಿವೆ ಅವು ನಿಶ್ಚಿತವಾಗಿ ಪಾಲಿಟಿಕಲಿ ಒಂದು ಕಾನೂನಿನ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಆ ಇಡಿ ಉರುಳೇನಿದೆ, ಯಾಕಂದರೆ ಆಲ್ವೇಸ್ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ವಿಪಕ್ಷಗಳ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಕಾಟದ ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಸಿದ್ದರಾಮಯ್ಯನವರು ಯಾವಾಗಲೂ ಒಂದು ವಲ್ನರೇಬಲ್ ಪಾಯಿಂಟ್ನಲ್ಲಿ ಇರ್ತಾಯಿದ್ರು. ಆದರೆ ಸ್ವತಃ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ಮಾಡಿರ್ತಕ್ಕಂಥ ಉಲ್ಲೇಖ ಏನಿದೆ ಅವ್ರಿಗೊಂದು ಕಾನ್ಫಿಡೆನ್ಸ್ ತುಂಬಿದೆ, ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಅವರ ಇಡೀ ಹೋರಾಟಕ್ಕೆ ಲೆಜಿಟಿಮಸಿ ಕೂಡ ಬಂದಿದೆ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.